ರಾಣಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಸಾರಿಕಾ ಇನ್ನೇನು ಬ್ಯಾಗ್ ನೋಡಬೇಕು ಅನ್ನೋಷ್ಟೊತ್ತಿಗೆ ಬಾಲ ಆ ರೂಮಿಗೆ ಬಂದ್ಬಿಡ್ತಾನೆ. ಬಾಲ ನೋಡಿದ ತಕ್ಷಣ ಸಾರಿಕಾಂಗೆ ಗಾಬರಿ ಆಗಿಬಿಡುತ್ತೆ. ಬಾಲ ಕೇಳ್ತಾನೆ, ಏನು ಸಾರಿಕಾ, ಏನು ಮಾಡ್ತಿದ್ಯಾ, ಏನಾದ್ರು ಹುಡುಕ್ತಿದ್ಯಾ ಅಂತ ಕೇಳ್ತಾನೆ. ಆವಾಗ ಸಾರಿಕಾ ಇದ್ದವಳು, ಹಾಂ ನಿನ್ನೆ ಹುಡುಕ್ತಿದ್ದೆ ಬಾಲ, ಬಾಗಿಲು ಓಪನ್ ಇತ್ತು ಹಾಗಾಗಿ ಬಂದೆ, ರೂಮಲ್ಲಿ ಇರ್ಬೋದೇನಾ ಅಂತ ಬಂದೆ ಅಂತ ಹೇಳ್ತಾಳೆ. ಆವಾಗ ಬಾಲ ಇದ್ದವನು, ಹೌದಾ, ಅದನ್ನ ಹೇಳಕ್ಕೆ ಯಾಕೆ ಇಷ್ಟೊಂದು ತಡವರಿಸ್ತಿದ್ಯಾ ಅಂತ ಕೇಳ್ತಾನೆ. ಸಾರಿಕಾ ಇದ್ದವಳು, ಮತ್ತೆ ನೀನು ಮೇಲಿಂದ ಮೇಲೆ ಈ ಥರ ಪ್ರಶ್ನೆ ಕೇಳಿದರೆ ಯಾಕೆ, ನಾನು ಇಲ್ಲಿಗೆ ಬಂದಿದ್ದು ನಿಂಗೆ ಇಷ್ಟ ಆಗಲಿಲ್ವಾ ಅಂತ ಸಾರಿಕಾ ಕೇಳ್ತಾನೆ. ಇಷ್ಟನಾ, ಇಲ್ಲಪ್ಪ ನನಗೇನು, ನನಗೇನು ಕಷ್ಟ ಇಲ್ಲ ಅಂತ ಹೇಳ್ತಾರೆ. ಕಷ್ಟ ಇಲ್ಲ, ಇಷ್ಟ, ಹಾಂ ಇಷ್ಟನೇ, ಬಾ ನಾವು ಹಾಲಲ್ಲಿ ಕೂತ್ಕೊಂಡು ಮಾತಾಡೋಣ ಅಂತ ಸಾರಿಕಾನ ಕರ್ಕೊಂಡು ಹೋಗ್ತಾನೆ ಬಾಲ. ಈ ಕಡೆ ಒಂದು ಕಡೆ ಸಾರಿಕಾಂಗೆ ಆ ಬ್ಯಾಗಲ್ಲಿ ಇತ್ತೇನೋ, ಆ ಬ್ಯಾಗಲ್ಲಿ ಏನಿರ್ಬೋದೇನೋ ಅಂತ ಅನ್ನಿಸ್ತು. ಹಾಗೆ ಸೀದಾ ಬಂದು ಬಾಲ ಮತ್ತು ಸಾರಿಕಾ ಹಾಲಲ್ಲಿ ಕೂತ್ಕೊಳ್ತಾರೆ. ಬಾಲ ಇದ್ದವನು ಸಾರಿಕಾಂಗೆ ಹೇಳ್ತಾನೆ, ಇವತ್ತು ನಿನಗೊಂದು ಒಳ್ಳೆ ಗುಡ್ ನ್ಯೂಸ್ ಹೇಳಬೇಕು ಅಂತ ಹೇಳ್ತಾನೆ. ಸಾರಿಕಾ, ಹೌದಾ, ಏನು ಅಂತ ಕೇಳ್ತಾರೆ. ಸರಿ, ಹೀಗೆ ಆಗಲ್ಲ, ಒಂದು ಕಾಫಿ ಮಾಡ್ಕೊಂಡು ಬರ್ತೀನಿ, ಆಮೇಲೆ ಕುಡಿತಾ ನಿನಗೆ ಗುಡ್ ನ್ಯೂಸ್ ಹೇಳ್ತೀನಿ, ಒಂದು ಖುಷಿಯಾದ ವಿಷಯ ಹೇಳ್ತೀನಿ ಅಂತ ಹೇಳ್ತಾನೆ. ಈ ಕಡೆ ಸಾರಿಕಾಂಗೆ ಏನಿರ್ಬೋದು ಅಂತಲೂ ಗೊತ್ತಿರಲ್ಲ. ಸರಿ ಆಯಿತು ಅಂತ ಕಾಫಿ ಮಾಡ್ಕೊಂಬರ್ತಾನೆ. ಕಾಫಿ ಕುಡಿತಾ ಬಾಲ ಹೇಳ್ತಾನೆ, ನಾನಿವತ್ತು ಲಾಯರ್ನ ಮೀಟ್ ಮಾಡಿದೆ ಅಂತ ಹೇಳ್ತಾರೆ. ಈ ಕಡೆ ಸಾರಿಕಾ ಕಾಫಿ ಕುಡಿತಿರ್ತಾಳಲ್ಲ, ಅದು ಒಮ್ಮೆಲೆ ನೆತ್ತಿಗೆ ಹೋಗಿಬಿಡುತ್ತೆ. ಅಯ್ಯೋ ಯಾಕೆ ಸಾರಿಕಾ, ನಿಧಾನ ಕುಡಿ ಅಂತ ಹೇಳ್ತಾರೆ. ಇಲ್ಲ ಸ್ವಲ್ಪ ಕಹಿ ಇತ್ತು ಅಂತ ಹೇಳ್ತಾರೆ. ಕಹಿನಾ, ಅಲ್ಲ ಟೀಯಲ್ಲಿ ಕಹಿ ಇತ್ತು ಅಂತ. ಆದರೆ ಸಾರಿಕನಿಗೆ ಬಾಲ ಲಾಯರ್ನ ಮೀಟ್ ಮಾಡಿದ್ದೆ ಒಂದು ದೊಡ್ಡ ಕಹಿ ವಿಚಾರ, ಹಾಗಾಗಿ ಅದನ್ನು ಬೇರೆ ರೀತಿ ಹೇಳಬೇಕು ಅಂತ ಕಾಫಿಲಿ ಕಹಿ ಅಂದರೆ ಶುಗರ್ ಅಂಶ ಕಮ್ಮಿ ಇತ್ತು ಅಂತ ಹೇಳ್ತಾರೆ. ಸರಿ ಹಾಗಾದರೆ ಶುಗರ್ ತರಲಾ, ಅಂದರೆ ಸಕ್ಕರೆ ತಗೊಂಡು ಬರಲಾ ಅಂತ ಬಾಲ ಕೇಳ್ತಾನೆ. ಬೇಡ ಬೇಡ ಅಂತ ಹೇಳ್ತಾರೆ. ಹೌದಾ, ಯಾರು ಲಾಯರು ಅಂತ ಸಾರಿಕಾ ಕೇಳ್ತಾಳೆ. ಬಾಲ ಇದ್ದವನು, ದೊಡ್ಡ ಲಾಯರು JP ಪಾಟೀಲು ಅಂತ ಹೇಳ್ತಾರೆ. JP ಪಾಟೀಲು ಮತ್ತು ಭಾರ್ಗವಿ ಅಂತ ಹೇಳ್ತಾರೆ. ಈ ಕೇಸ್ನ ಹೇಗಾರು ಮಾಡಿ ವಿನ್ ಮಾಡಿಕೊಡ್ತೀನಿ ಅಂತಲೂ ಹೇಳಿದ್ದಾರೆ ಅಂತ ಹೇಳ್ತಾರೆ. ಇದನ್ನು ಕೇಳಿ ಸಾರಿಕಾಂಗೆ ತುಂಬ ಶಾಕ್ ಆಗುತ್ತೆ. ಇನ್ನೊಂದು ಕಡೆ ಇನ್ನೇನು ಮನೆ ಪತ್ರನೆಲ್ಲ ಡಾಕ್ಯುಮೆಂಟ್ಸ್ನೆಲ್ಲ ನೋಡ್ತಾ ಇರ್ತಾರೆ, ಅಂದರೆ ಸಾಲ ಕೊಡೋರು. ಇನ್ನೇನು ಸೈನ್ ಮಾಡಿಕೊಡಿ ಅಂದಾಗ ಸತ್ಯ ಇದ್ದವನು ಸರಳಂಗೆ ಹೇಳ್ತಾಳೆ, ಸರಳ ತಗೋ ಸೈನ್ ಮಾಡು ಅಂತ. ಏನು ರೀ ಹೇಳ್ತಿದ್ದೀರಾ ಅಂದಾಗ, ಹೌದು ಕಣೆ, ಈ ಮನೇನ ಕಾವೇರಿ ನಿನ್ನ ಹೆಸರಲ್ಲಿ ಬರೆದಿದ್ದಾಳೆ, ಮೊದಲು ಕಾವೇರಿ ಹೆಸರಲ್ಲಿತ್ತು, ಈಗ ನಿನ್ನ ಹೆಸರಿಗೆ ಬರೆದಿದ್ದಾಳೆ, ಹಾಗಾಗಿ ಈ ಮನೆ ನಿನ್ನ ಹೆಸರಲ್ಲೇ ಉಂಟಲ್ಲ, ಹಾಗಾಗಿ ಸೈನ್ ಮಾಡಿಕೊಡು ಅಂತ ಹೇಳ್ತಾರೆ. ಸರಳ ಇದ್ದೋಳು, ಹೋ ಈಗ ನಿಮಗೆ ನೆನಪಾಯ್ತಾ, ಈ ಮನೆ ಅಡವಿಡೋ ಹೊತ್ತಿಗೆ ನನ್ನನ್ನು ಕೇಳಲಿಲ್ಲ ನೀವು, ಈಗ ಈ ಮನೆ ನನ್ನ ಹೆಸರಲ್ಲಿದೆ ಅಂತ ನಿಮಗೆ ನೆನಪಾಯ್ತಾ ಅಂತ ಹೇಳ್ತಾಳೆ. ಸರಿ, ಈಗ ಇದೆಲ್ಲ ಮಾತಾಡೋದು ಬೇಡ, ಫಸ್ಟು ನೀನು ಸೈನ್ ಮಾಡು. ನಿಂಗೆ ಗೊತ್ತು ತಾನೇ ನನಗೆ ದುಡ್ಡಿನ ಅವಶ್ಯಕತೆ ಎಷ್ಟು ಇದೆ, ಅದು ಅಲ್ಲದೆ ಈ ಕೋರ್ಟು ಕಚೇರಿ ಅಂದರೆ ಎಷ್ಟು ದುಡ್ಡಾಗುತ್ತೆ, ಕಾವೇರಿನೂ ಬಿಡ್ಸೋಕ್ಕೆ ದುಡ್ಡು ಬೇಕು ತಾನೇ, ಒಂದು ದೊಡ್ಡ ಲಾಯರ್ನ ಹುಡುಕಬೇಕು ಅಂತ ಹೇಳ್ತಾಳೆ. ಆದರೆ ಸರಳ ಮಾತ್ರ, ಯಾವ ಕಾರಣಕ್ಕೂ ನಾನಂತೂ ಸೈನ್ ಹಾಕಲ್ಲ ಕಣ್ರಿ, ನಮಗೆ ಇರೋದು ಈ ಮನೆ ಒಂದೇ, ನೀವೇನಾದ್ರು ಈ ಕೋರ್ಟು ಕಚೇರಿ ಅಂತ ನಿಮ್ಮ ತಂಗಿ ಅಂತ ಇದ್ದರೆ ನಾವು ಈ ಮನೆಯೂ ಕಳ್ಕೊಂಡು ನಾನು ನನ್ನ ಮಕ್ಕಳು ಏನು ಬೀದಿಗೆ ಬಿಡಬೇಕಾ, ನಾನಂತೂ ಸೈನ್ ಹಾಕಲ್ಲ ಅಂತ ಹೇಳ್ತಾರೆ. ಆವಾಗ ಸಾಲ ಕೊಡೋರು ಹೇಳ್ತಿರ್ತಾರೆ, ಅಯ್ಯೋ ಅವ್ರದ್ದೇ ಸೈನ್ ಇಲ್ಲ ಅಂದರೆ ನಾವು ಯಾವ ಕಾರಣಕ್ಕೂ ಸಾಲ ಕೊಡೋಕ್ಕಾಗಲ್ಲ ಅಂತ ಹೇಳೋಗ್ತಾರೆ. ಇಷ್ಟು ಇಲ್ಲಿ ನಡೆಯುತ್ತೆ. ಕೊನೆಗೆ ರಾಣಿ ಬಂದು ಹೇಳ್ತಾಳೆ, ಮಾಮ ಹಾಗಾದರೆ ದುಡ್ಡು ಸಿಗಲ್ವ ನಮಗೆ, ಅಮ್ಮನ ಬಿಡ್ಸೋಕ್ಕಾಗಲ್ವಾ ಅಂತ ಇಲ್ಲೊಂದು ಕಡೆ ನೊಂದ್ಕೊಂಡು ಪಾಪ ರಾಣಿ ಸತ್ಯನ ಕೇಳ್ತಾ ಇರ್ತಾರೆ. ಅದ್ರ ಜೊತೆ ಸಾರಿಕಾಂಗೆ ವಿಚಾರ ಗೊತ್ತಾಗ್ಬಿಡುತ್ತಲ್ಲ, ಅಂದರೆ ಬಾಲ ಅದು JP ಪಾಟೀಲ್ ಅಂತ ಲಾಯರ್ನ ಹಿಡ್ದಿದ್ದಾರೆ, ಭಾರ್ಗವಿ ಅಂತ ಲಾಯರ್ನ ಸಿಕ್ಕಿದ್ದಾರೆ ಕಾವೇರಿ ಕೇಸಿಗೆ ಅಂತ ಬೇಗ ವರ್ಧನಿಗೆ ಈ ವಿಚಾರ ಹೇಳಬೇಕು ಅಂತ ವರ್ಧನ್ ಮನೆಗೆ ಬರ್ತಾನೆ. ವರ್ಧ ಇದ್ದವನು, ಸಾರಿಕಾ ಏನಾಯಿತು, ಬ್ಯಾಗ್ ಸಿಕ್ತಾ ಅಂತ ಕೇಳ್ತಾರೆ. ಸಾರಿಕಾ ಇದ್ದವಳು, ಇನ್ನೇನು ಆ ಬ್ಯಾಗ್ನ ನೋಡಬೇಕು, ಅದರಲ್ಲಿ ಪೆನ್ ಡ್ರೈವ್ ಇದೆಯಾ ಅನ್ಬೇಕು ಅನ್ನೋಷ್ಟೊತ್ತಿಗೆ ಆ ಬಾಲ ಬಂದುಬಿಟ್ಟ ಅಂತ ಹೇಳ್ತಾರೆ. ಹೌದಾ, ನೀನು ಸರಿಯಾಗಿ ಬೇಗನೆ ನೋಡೋದಲ್ಲ ಅಂದಾಗ, ಅಯ್ಯೋ ಅವ್ನು ಬಂದಿದ್ದು ನೋಡಿ ನನಗೆ ಗಾಬರಿ ಆಯಿತು, ಅವನನ್ನು ಹೇಗಾದ್ರು ನಿಭಾಯಿಸ್ಕೊಂಡು ಬರೋತ್ತಿಗೆ ಇಷ್ಟೊತ್ತಾಗೋಯ್ತು ಅಂತ ಹೇಳ್ತಾಳೆ. ಮತ್ತು ನಿನಗೆ ಇನ್ನೊಂದು ಬ್ಯಾಡ್ ನ್ಯೂಸ್ ಹೇಳಬೇಕು ಅಂತ ಸಾರಿಕಾ ಹೇಳ್ತಾಳೆ. ಬ್ಯಾಡ್ ನ್ಯೂಸಾ, ಏನು ಅಂತ ವರ್ಧ ಕೇಳ್ತಾನೆ. ಕಾವೇರಿ ಕೇಸ್ಗೆ ಲಾಯರ್ ಸಿಕ್ಕಾಯಿತು ಅಂತ ಸಾರಿಕಾ ಹೇಳ್ತಾರೆ. ಈ ಕಡೆ ವರ್ಧನಿಗೆ ಆಶ್ಚರ್ಯ ಆಗಿಬಿಡುತ್ತೆ. ಯಾರು ಅಂತ ಹೇಳಿದಾಗ JP ಪಾಟೀಲ್ ಅಂತ ಮತ್ತು ಭಾರ್ಗವಿ ಅಂತ ಸಾರಿಕಾ ಹೇಳ್ತಾರೆ. ಹೌದಾ, JP ಪಾಟೀಲು ಬಾಲನಿಗೆ ಹೇಗೆ ಸಿಕ್ಕಿದ್ರು, ಅದು ಅಲ್ಲದೆ ಅವರು ದೊಡ್ಡ ಕ್ರಿಮಿನಲ್
ಕ್ರಿಮಿನಲ್ ಲಾಯರು. ಅವ್ರು ತಗೊಂಡಿರೋ ಒಂದು ಕೇಸನ್ನು ಅವರು ಸೋತೋರೇ ಅಲ್ಲ. ಇಂಥ ಲಾಯರ್ ಹೇಗೆ ಬಾಲನಿಗೆ ಸಿಗೋಕ್ಕೆ ಸಾಧ್ಯ ಆಯಿತು? ಹಾಗಾದರೆ ಈ ಬಾಲ ಕಾವೇರಿನ ಬಿಡಿಸ್ಬೇಕು ಅಂತ ದೃಢ ನಿರ್ಧಾರನೇ ಮಾಡಿದ್ದಾನೆ ಅಂತ ಈ ಕಡೆ ಸಾರಿಕಾ ಮತ್ತು ವರ್ಧ ಒಂದು ಕಡೆ ಮಾತಾಡ್ತಿರ್ತಾರೆ. ಇನ್ನೊಂದು ಕಡೆ ಕಾವೇರಿ ಓದ್ತಾ ಇರ್ತಾಳೆ. ಓದ್ತಾ ಬರಿತಾ ಇರೋದ್ರು ಬಾಲನೇ ನೆನಪಾಗ್ತಾ ಇರ್ತಾನೆ. ಅಂದರೆ ಅವನು ಸ್ವಲ್ಪ ದಿನ ಪೆರಲ್ ಮೇಲೆ ಹೊರಗೆ ಬಂದಾಗ ಅವ್ರ ಅಣ್ಣ ಅಡಗಿಸಿ ಇಟ್ಟಿದ್ನಲ್ಲ, ಆವಾಗ ಬಾಲನ ಜೊತೆ ಇದ್ದ ನೆನಪೇ ಆಗ್ತಿರುತ್ತೆ. ಈ ಕಡೆ ಒಂದು ಕಡೆ ಬಾಲನಿಗೂ ಅಷ್ಟೇ ಒಂಥರ ನೆಮ್ಮದಿ, ಒಳ್ಳೆ ಲಾಯರ್ ಸಿಕ್ಬಿಟ್ಟು ಇನ್ನು ಹೇಗಾರು ಮಾಡಿ ಕೇಸ್ನ ಗೆದ್ದು ಕಾವೇರಿನ ಹೊರಗೆ ತರಬೇಕು ಅಂತ ಅವನು ನೆನ್ಪು ಮಾಡ್ತಿರ್ತಾನೆ ಕಾವೇರಿನ. ಈ ಕಡೆ ಕಾವೇರಿನೂ ಅಷ್ಟೇ ಬಾಲನ ನೆನ್ಪು ಮಾಡ್ಕೊಳ್ತಿರ್ತಾಳೆ. ಅಷ್ಟೊತ್ತಿಗೆ ಇಲ್ಲ ನಾನಂತೂ ಯಾವ ಕಾರಣಕ್ಕೂ ಅವನನ್ನ ನೆನ್ಪು ಮಾಡ್ಕೋಬಾರ್ದು. ಅವನು ಯಾಕೆ ಇಷ್ಟು ನನಗೆ ನೆನಪಾಗ್ತಿದ್ದಾನಲ್ಲ, ಇಲ್ಲ ನಾನು ಅವನನ್ನಂತೂ ನೆನ್ಪು ಮಾಡ್ಕೋಬಾರ್ದು. ಅವ್ನು ಯಾವ ಕಾರಣಕ್ಕೂ ನನ್ನ ಜೀವನಕ್ಕೆ ಇನ್ನು ಬರಬಾರ್ದು ಅಂತ ಒಂದು ಕಡೆ ಕಾವೇರಿ ಹೇಳ್ತಾಳೆ. ಈ ಕಡೆ ಒಂದು ಕಡೆ ಬಾಲ ನಾನು ನನ್ನ ಮಗಳು ನೀನು ಎಲ್ಲ ಚೆನ್ನಾಗಿರಬೇಕು ಕಾವೇರಿ, ಹೆಂಗಾರು ಮಾಡಿ ಈ ಕೇಸ್ನ ವಿನ್ ಮಾಡಿ ನಿನ್ನನ್ನು ಹೊರಗೆ ಕರ್ಕೊಂಡೇ ಬರ್ತೀನಿ ಅಂತ ಮಾತಾಡ್ತಿರ್ತಾರೆ. ಈ ಕಡೆ ಒಂದು ಕಡೆ ಕಾವೇರಿ ಹೊರಗೆ ನಿಂತ್ಕೊಂಡು ಬಾಲನ ಯೋಚನೆ ಮಾಡ್ತಿರ್ತಾಳೆ. ಯಾಕಂದರೆ ಬಾಲ ಯಾವಾಗಲೂ ಸತ್ಯನ ಮನೆ ಹತ್ರ ನಿಂತಿರ್ತಾನೆ. ಹಾಗಾಗಿ ಬಾಲ ಏನಾದ್ರು ಬರ್ಬೋದಾ ಅಂತ ನೋಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಚಂದು ಬಂದು ಕೇಳ್ತಾನೆ, ಏನು ರಾಣಿ ಏನು ಹುಡುಕ್ತಿದ್ಯಾ ಅಂದಾಗ, ಏನಿಲ್ಲ ಫ್ರೆಂಡು ಅನ್ನೋಷ್ಟೊತ್ತಿಗೆ ಯಾರು ಬಾಲಮ್ಮನ ಬಾಲಂಕಲ್ನ ನೋಡ್ತಾ ಇದ್ದೀಯಾ, ಅವ್ರು ಇನ್ನೂ ಬಂದಿಲ್ಲಲ್ಲ ಅಂತ. ಇಲ್ಲ ಆ ಥರ ಏನಿಲ್ಲ. ಅಯ್ಯೋ ಮತ್ತ್ಯಾಕೆ ಸುಮ್ಮನೆ ಇದೆಯಾ, ನನಗೆ ಗೊತ್ತು ರಾಣಿ ನೀನು ಬಾಲಮ್ಮ ಅಂಕಲ್ನೇ ನೋಡ್ತಾ ಇರೋದು ಅಂತ. ನನಗೆ ಅನ್ನಿಸ್ತಿದೆ ಅವ್ರು ತುಂಬ ಒಳ್ಳೆಯವರು ಅಂತ. ಆದರೆ ರಾಣಿ ಹೇಳ್ತಾಳೆ, ಮಾಮ ಮಾತ್ರ ಹೇಳ್ತಾರಲ್ಲ ಅವ್ರ ಜೊತೆ ಮಾತಾಡಬೇಡ ಅಂತ. ಅದು ಯಾಕಂದರೆ ನೀನು ಅವರಿಂದ ದೂರ ಇರಲಿ ಅಂತ ಅಪ್ಪ ಹೇಳೋದು. ಅದು ಅಲ್ಲದೆ ನೀನೇ ನೋಡಿದೆ ಅಲ್ಲ, ನೀನಿವತ್ತು ಕೋರ್ಟಿಗೆ ಹೋದಾಗ ನೀನೇ ಹೇಳಿದೆ ಅಲ್ಲ, ಅಲ್ಲಿ ಬಾಲಮಾಮ ಬಂದು ಅವರು ಅತ್ತೆನ ಬಿಡ್ಸೋಕ್ಕೆ ಎಷ್ಟು ಲಾಯರ್ ಹತ್ರ ಬೇಡ್ತಿದ್ರು ಅಂತ. ಈಗ ನೋಡು ಅಪ್ಪ ಏನು ಮಾಡ್ತಾರೆ ಹೇಳು, ಅಪ್ಪನ ಹತ್ರ ದುಡ್ಡಿಲ್ಲ. ಅದು ಬೇರೆ ಅತ್ತೆನ ಬಿಡಿಸ್ಬೇಕು ಅಂದರೆ ತುಂಬ ದುಡ್ಡು ಬೇಕು. ಆದರೆ ಬಾಲಮಾಮ ನೋಡು ಹೋಗಿ ಲಾಯರ್ ಹತ್ರ ಮಾತಾಡಿ ಈ ಕೇಸ್ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡಿದ್ದಾರೆ ಅಂತ ಹೇಳ್ತಾನೆ. ಒಂದು ಕಡೆ ಒಂದು ಕಡೆ ರಾಣಿಗೆ ಬಾಲನ ಬಗ್ಗೆ ಒಳ್ಳೆಯ ಅಭಿಪ್ರಾಯನೂ ಈ ಕಡೆ ಮೂಡ್ತಾ ಇರುತ್ತೆ. ಇನ್ನೊಂದು ಕಡೆ ಮಾರನೇ ದಿನ ಕೋರ್ಟ್ಗೆ ಬಾಲ ಬಂದುಬಿಡ್ತಾನೆ. ಬಾಲ ಕೇಸ್ ಬಗ್ಗೆ ಎಲ್ಲ ಡಾಕ್ಯುಮೆಂಟ್ನ ಭಾರ್ಗವಿ ಹೇಳ್ತಾರೆ. ಇದಕ್ಕೆ ಕಾವೇರಿ ಸಿಗ್ನೇಚರ್ ಬೇಕು. ಅದು ಅಲ್ಲದೆ ನಾವು ಸತ್ಯನಿಗೂ ಒಂದು ಅರ್ಜಿ ಕಳಿಸಿದ್ದೀವಿ ಕೋರ್ಟ್ ಮೂಲಕ. ಹಾಗಾಗಿ ನಮಗೆ ಕಾವೇರಿದು ಒಂದು ಸೈನ್ ಬೇಕು ಅಂತ ಹೇಳ್ತಾರೆ. ಸರಿ ಮೇಡಮ್ ಆಯಿತು ಅಂತ ಬಾಲ ಹೇಳ್ತಾನೆ. ಅದು ಅಲ್ಲದೆ ಈ ಕೇಸ್ನ ಹೇಗಾರು ಮಾಡಿ ವಿನ್ ಮಾಡಿಕೊಡಿ ಮೇಡಮ್ ಅಂತಲೂ ಹೇಳ್ತಾರೆ. ಆವಾಗ ಭಾರ್ಗವಿ ಇದ್ದಳು, ಸತ್ಯಗೆ ಯಾವತ್ತಿದ್ರೂ ಜಯ ಇರುತ್ತೆ, ಅದು ಯಾವತ್ತಿದ್ರೂ ಸೋಲಲ್ಲ. ಅದು ಅಲ್ಲದೆ ಪಾಪ ಈಗಷ್ಟೇ ತುಂಬ ತಡವಾಗಿದೆ. ಅದು ಅಲ್ಲದೆ ಈ ಕೇಸು ಎಷ್ಟು ದಿನ ಹೋಗುತ್ತೋ ಗೊತ್ತಿಲ್ಲ, ಯಾಕಂದರೆ ಇದು ತುಂಬ ವರ್ಷದ ಕೇಸಲ್ಲ ಅಂತ ಭಾರ್ಗವಿ ಹೇಳ್ತಾಳೆ. ನೀವು ಮೊದಲು ಜೈಲಿಗೆ ಹೋಗಿ ಕಾವೇರಿ ಹತ್ರ ಒಂದು ಸೈನ್ ಹಾಕ್ಸಿ, ಹೆಚ್ಚಿನ ಅಂಶ ಆದರೆ ನನಗೊಂದು ಫೋನ್ ಮಾಡಿಸಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಬಾಲ ಹೇಳ್ತಾನೆ. ಮತ್ತು ಭಾರ್ಗವಿ ಕೇಳ್ತಾರೆ, ಹೇಗಾದ್ರು ಈ ಕೇಸ್ ವಿನ್ ಆದರೆ ನೀವು ನಿಮ್ಮ ಹೆಂಡತಿ ನಿಮ್ಮನ್ನು ಒಪ್ಕೊಳ್ತಾರೆ ಅಂತ ನೀವು ಈ ಕೇಸ್ನ ವಿನ್ ಮಾಡಿಕೊಡ್ತೀರಾ ಅಂದಾಗ ಪಾಪ ಬಾಲ ಇದ್ದವನು ಹೇಳ್ತಾರೆ, ಅವಳು ನನ್ನನ್ನು ಒಪ್ಕೊಳಲ್ಲ ಅಂದರೂ ಪರವಾಗಿಲ್ಲ, ತಾಯಿ ಮಗಳು ಒಂದಾಗ್ತಾಳೆ, ನನ್ನ ಮಗಳಿಗೆ ತಾಯಿ ಸಿಗ್ತಾರೆ, ನನ್ನ ಹೆಂಡತಿಗೆ ಮಗಳು ಸಿಗ್ತಾರೆ, ಅಷ್ಟಾದರೆ ಸಾಕು ಅಂತ ಹೇಳ್ತಾರೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ.